ಮುಂದಿನ ಬಾರಿ ಪಪಾಯ ತಿನ್ನೋ ಮೊದಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪಪಾಯದಿಂದ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಮತ್ತೆ ಚರ್ಮದ ಗ್ಲೋ ಜಾಸ್ತಿ ಆಗುತ್ತೆ, ಮತ್ತೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಅದೇ ಪಪಾಯ ಎಷ್ಟೋ ಜನರಲ್ಲಿ ಅತಿಸಾರ ಅಂದ್ರೆ ತಿಂದಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಮೋಷನ್ಸ್ ಶುರು ಆಗುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಇದು ನಿಮಗೆ ಅಪಾಯಕಾರಿ ಕೂಡ ಆಗಬಹುದು. ಆದರೆ ಇದರಲ್ಲಿ ಆಶ್ಚರ್ಯಕರ ವಿಷಯ ಏನು ಅಂತ ಅಂದ್ರೆ ಪಪಾಯ ಸಮಸ್ಯೆ ಅಲ್ಲ, ಪಪಾಯ ಯಾವ ಟೈಮಲ್ಲಿ ತಿಂತಿದ್ದೀರಾ, ಯಾವುದರ ಜೊತೆಗೆ ತಿಂತಿದ್ದೀರಾ, ಹೇಗೆ ತಿಂತಾ ಇದ್ದೀರಾ. ನಮ್ಮಲ್ಲಿ ಎಷ್ಟೋ ಜನ ಪಪಾಯ ತಿಂತಾರೆ, ಅದರ ಪ್ರಯೋಜನಗಳನ್ನು ಕೂಡ ಪಡಿತಾರೆ. ಆದರೆ ಅದಕ್ಕಿಂತ ಜಾಸ್ತಿ ಜನ ಈ ತರದ ತಪ್ಪುಗಳನ್ನ ಜಾಸ್ತಿ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾನು ಪಪಾಯ ಯಾವ ಸಮಯದಲ್ಲಿ ತಿನ್ಬೇಕು, ಯಾರು ತಿನ್ನಬಾರ್ದು, ಮತ್ತೆ ಪಪಾಯ ತಿನ್ಬೇಕಾದಾಗ ಯಾವ ತರದ ಸಾಮಾನ್ಯವಾಗಿ ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಲಾಸ್ಟ್ ಅಲ್ಲಿ ಒಂದು ಆರೋಗ್ಯಕರವಾದ ಪಪಾಯ ಹಣ್ಣಿನ ಟಿಪ್ಸ್ ಹೇಳ್ತೀನಿ. ಅದರಿಂದ ನೀವು ಪಪಾಯ ಹಣ್ಣು ತಿಂದಾಗ ಅದರಲ್ಲಿರೋ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅನ್ನ ಚೆನ್ನಾಗಿ ನಿಮ್ಮ ಬಾಡಿಗೆ ಹೇಗೆ ಅದನ್ನ ನೀವು ಅಬ್ಸಾರ್ಬ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದ್ರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆ 2 ತಪ್ಪುಗಳಂತೂ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾನೆ ಇರ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ. ನಾನು ವೈಜ್ಞಾನಿಕ ಆಧಾರಿತ ಆರೋಗ್ಯದ ಮಾಹಿತಿಯನ್ನು ತುಂಬಾ ಸರಳ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ಹಾಗೆ ಅದನ್ನ ಸರಳ ಭಾಷೆಯಲ್ಲಿ ನಿಮ್ಮೆಲ್ಲರಿಗೆ ತಲುಪಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಆರೋಗ್ಯದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. 3 ವಾರದ ಹಿಂದೆ ಒಬ್ಬ 38 ವರ್ಷದ ಮಹಿಳೆ ನನ್ನ ಕ್ಲಿನಿಕ್ಗೆ ಬಂದ್ರು. ಅವರು ನನಗೆ ಫಸ್ಟ್ ಹೇಳಿದ್ದು, ನಾನು ರೀಸೆಂಟ್ ಆಗಿ ಪಪಾಯ ತಿನ್ನೋದನ್ನ ಶುರು ಮಾಡಿದ್ದೀನಿ. ಯಾಕೆ ಅಂದ್ರೆ ನನ್ನ ಜೀರ್ಣಕ್ರಿಯೆ ವ್ಯವಸ್ಥೆ ಸರಿ ಇರಲಿಲ್ಲ. ಎಲ್ಲರೂ ಹೇಳಿದ್ರು ಪಪಾಯ ತಿಂದ್ರೆ ಜೀರ್ಣಕ್ರಿಯೆ ವ್ಯವಸ್ಥೆ ಸರಿ ಆಗುತ್ತೆ ಅಂತ. ಅದಕ್ಕೆ ನಾನು ದಿನಾ ಪಪಾಯನ ತಿಂತಾ ಇದ್ದೀನಿ. ಆದ್ರೆ ನಾನು ಯಾವಾಗ ಇದನ್ನ ಶುರು ಮಾಡಿದ್ದೀನಿ ಆವಾಗಿಂದ ನನಗೆ ಅತಿಸಾರ ಅಂದ್ರೆ ಮೋಷನ್ಸ್ 1 ಟೈಮ್ ಹೋಗೋದಿಲ್ಲ, ನಾನು 2 to 3 ಟೈಮ್ಸ್ ಹೋಗ್ತೀನಿ. ಮಧ್ಯೆ ನನಗೆ ಹೊಟ್ಟೆ ನೋವು ಬರುತ್ತೆ, ಮತ್ತೆ ಗ್ಯಾಸ್ ಅಂದ್ರೆ ಹೊಟ್ಟೆ ಉಬ್ರ ಆಗೋದು, ಬ್ಲೋಟಿಂಗ್ ಶುರು ಆಗಿದೆ ಅಂತ ಹೇಳಿದ್ರು. ಆಗ ನಾನು ಅವರ ಡೇ ರೂಟೀನ್ ಮತ್ತೆ ಅವರ ಫುಡ್ ಸ್ಟೈಲ್ ಅನ್ನ ಯೋಚನೆ ಮಾಡಿ ನೋಡಿದಾಗ ಅವರ ಹಿಸ್ಟ್ರಿಲಿ ಪಪಾಯ ತಪ್ಪಲ್ಲ ತಿನ್ನೋದು, ಪಪಾಯ ಯಾವ ಸಮಯದಲ್ಲಿ ತಗೊಳ್ತಾ ಇದ್ರು ಮತ್ತೆ ಯಾವುದರ ಜೊತೆಗೆ ತಗೊಳ್ತಾ ಇದ್ರು, ಎಷ್ಟು ಪ್ರಮಾಣದಲ್ಲಿ ತಗೊಳ್ತಾ ಇದ್ರು, ಅದರಲ್ಲಿ ಸಮಸ್ಯೆ ಸಿಕ್ತು. ಆ 3-4 ತಪ್ಪುಗಳನ್ನ ನಾವು ಸರಿ ಮಾಡಿದಾಗ 1-2 ವಾರದಲ್ಲೇ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಪಾಯ ತಿಂದ್ರೂ ಕೂಡ ಯಾವುದೇ ತರದ ಸಿಂಪ್ಟಮ್ಸ್ ಬರೋದು ಕಡಿಮೆ ಆಯಿತು. ಮತ್ತೆ ಕೆಲವೇ ವಾರಗಳಲ್ಲಿ ಅವರ ಜೀರ್ಣಕ್ರಿಯೆಯಲ್ಲಿ ಕೂಡ ಬದಲಾವಣೆ ಸಿಕ್ತು. ಆಗ ವಾಟ್ ಐ ಥಾಟ್ ಇಸ್, ಪಪಾಯನ ದಿನಾ ಜನ ತಿಂತಾರೆ, ನಮ್ಮಲ್ಲಿ ಯಾವ ತರ ತಿಂತಾರೆ, ಯಾವ ವೇಳೆಯಲ್ಲಿ ತಿಂತಾರೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಶುರು ಆಗ್ತಿದೆ, ಪಪಾಯದಲ್ಲ. ಫಸ್ಟ್ ಪಪಾಯ ಯಾಕೆ ಸೂಪರ್ ಫುಡ್ ಅಂತ ಹೇಳ್ತೀವಿ ಅಂತ ತಿಳ್ಕೊಳ್ಳೋಣ. ಪಪಾಯದಲ್ಲಿ ಒಂದು ಒಳ್ಳೆ ಡೈಜೆಸ್ಟಿವ್ ಎಂಜೈಮ್ ಅಂದ್ರೆ ಪೆಪಿನ್ ಅಂತ ಹೇಳ್ತೀವಿ. ಅದು ಈ ಎಂಜೈಮು ನಾವು ತಿಂದಿರೋ ಆಹಾರದಲ್ಲಿನ ಎಲ್ಲಾ ನ್ಯೂಟ್ರಿಷನ್, ಸ್ಪೆಷಲಿ ಪ್ರೋಟೀನ್ ಅನ್ನ ಚೆನ್ನಾಗಿ ಜೀರ್ಣಿಸಿ ಅದರಲ್ಲಿನ ಎಲ್ಲಾ ಪ್ರೋಟೀನು ಮತ್ತೆ ನ್ಯೂಟ್ರಿಷನ್ ಅನ್ನ ಅಬ್ಸಾರ್ಬ್ ಮಾಡೋಕೆ ಸಹಾಯ ಮಾಡುತ್ತೆ. ಪಪಾಯದಲ್ಲಿ ವೈಟಮಿನ್ ಸಿ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಸರಿಯಾದ ರೀತಿಯಲ್ಲಿ ನೀವು ಪಪಾಯನ ತಿಂದಾಗ ಎಷ್ಟೋ ಜನರಿಗೆ ತಿಂದ ನಂತರ ಹೊಟ್ಟೆ ಹಗುರ ಅನ್ಸಕ್ ಶುರು ಆಗುತ್ತೆ. 1 ಕಪ್ ಪಪಾಯದಲ್ಲಿ ದೈನಂದಿನ ಅಗತ್ಯಕ್ಕಿಂತಲೂ ಕೂಡ ವೈಟಮಿನ್ ಸಿ ಜಾಸ್ತಿ ಆಗಿರುತ್ತೆ. ಇದರಲ್ಲಿ ಕೊಲಾಜಿನ್ ಕೂಡ ಸಿಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಮತ್ತೆ ಯಾವುದೇ ತರಹದ ಗಾಯಗಳಾದಾಗ ಇದನ್ನ ಬೇಗ ಗುಣ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಚರ್ಮವನ್ನ ಆರೋಗ್ಯವಾಗಿಡಲು, ನಮ್ಮ ಚರ್ಮದಲ್ಲಿ ಗ್ಲೋನೆಸ್ ಬರಬೇಕು ಅಂತ ಅಂದ್ರೆ ಪಪಾಯ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಪಪಾಯದಲ್ಲಿರೋ ಆರೆಂಜ್ ಕಲರ್ ಹೇಗೆ ಬರುತ್ತೆ ಅಂತ ಅಂದ್ರೆ ಪಪಾಯದಲ್ಲಿ ಬೀಟಾ ಕೆರೋಟಿನ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅದು ನಮ್ಮ ದೇಹದಲ್ಲಿ ಹೋದಾಗ ನಮ್ಮ ದೇಹ ಅದನ್ನ ವೈಟಮಿನ್ ಎ ಆಗಿ ಪರಿವರ್ತನೆ ಮಾಡುತ್ತೆ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ನಮ್ಮ ಚರ್ಮದ ಆರೋಗ್ಯಕ್ಕೆ, ಮತ್ತೆ ನಮ್ಮ ಸ್ಟಮಕ್ ಲೈನಿಂಗ್ಸ್ ಅಂತ ಹೇಳ್ತೀವಿ, ಜೀರ್ಣಕ್ರಿಯೆ ಆಗೋದೇ ಇನ್ನರ್ ಲೈನಿಂಗ್ಸ್ ಇರುತ್ತೆ ನೋಡಿ, ಅದನ್ನ ಹೆಲ್ದಿಯಾಗಿಡೋಕೆ ಸಹಾಯ ಮಾಡುತ್ತೆ. ಪಪಾಯದಲ್ಲಿ ಒಳ್ಳೆಯ ನಾರಿನಂಶ ಇರುತ್ತೆ, ಅಂದ್ರೆ ಫೈಬರ್ ಅಂತ ಹೇಳ್ತೀವಿ. ಇದರಿಂದ ಇದು ಫೈಬರು ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಒಂದು ಒಳ್ಳೆಯ ಆಹಾರ ಆಗಿ ಕೆಲಸ ಮಾಡುತ್ತೆ, ಜೀರ್ಣಕ್ರಿಯೆ ಉತ್ತಮವಾಗಿಸುತ್ತೆ, ಮತ್ತೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಅನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಪಪಾಯನ ಸೂಪರ್ ಫುಡ್ ಅಂತ ಹೇಳ್ತಾರೆ. ಈಗ ನಾವು ದಿನದಲ್ಲಿ ನಾವು ಮಾಡ್ತಕ್ಕಂಥ 5 ಮಿಸ್ಟೇಕ್ಗಳು ಪಪಾಯ ತಿನ್ಬೇಕಾದಾಗ ಅದನ್ನ ನಾವು ನೋಡೋಣ. ಫಸ್ಟ್ ಮಿಸ್ಟೇಕ್, ಊಟ ಮಾಡಿದ ತಕ್ಷಣ ಪಪಾಯ ಹಣ್ಣನ್ನ ತಿಂತಾರೆ. ಅಥವಾ ಪಪಾಯ ಹಣ್ಣಿಂದ ಮಾಡ್ತಕ್ಕಂಥ ಡೆಸರ್ಟ್ಸ್ ಅನ್ನ ತಿಂತಾರೆ.
ಬಹುತೇಕ ಜನರು ಈ ತರ ದೊಡ್ಡ ತಪ್ಪನ್ನ ಮಾಡ್ತಾರೆ. ಊಟ ಮಾಡಿದ ತಕ್ಷಣ, ಮಧ್ಯಾಹ್ನ ಊಟ ಆಗಿರಬಹುದು, ರಾತ್ರಿ ಊಟ ಆಗಿರಬಹುದು, ಫಂಕ್ಷನ್ಸ್ಗಳಲ್ಲಾಗಿರಬಹುದು, ಊಟ ಆಗಿದ ತಕ್ಷಣ ನಾವು ಪಪಾಯ ತಿಂತಾರೆ. ಇಲ್ಲ ಅಂತ ಅಂದ್ರೆ ಪಪಾಯದಿಂದ ಮಾಡಿರ್ತಕ್ಕಂಥ ಡೆಸರ್ಟ್ಸ್ ಅಂತ ಹೇಳಿ ತಿಂತಾರೆ. ಇದು ನಮ್ಗೆ ತಿನ್ಬೇಕಾದಾಗ ಸಹಜನೇ ಅನ್ಸುತ್ತೆ. ಆದ್ರೆ ನಾವು ಹೆವಿ ಊಟ ಮಾಡಿರ್ತೀವಿ ಅಂದ್ರೆ ಎಣ್ಣೆ ಆಗಿರಬಹುದು, ಕರಿದ ಪದಾರ್ಥಗಳಾಗಿರಬಹುದು, ತುಪ್ಪ ಆಗಿರಬಹುದು, ಹೆವಿ ಫುಡ್, ಪನೀರ್ ಫುಡ್ ಅಂತ ಹೇಳ್ತೀವಿ, ಮತ್ತೆ ಮೀಟ್ ಫುಡ್ಸ್ ಅಂದ್ರೆ ಮಾಂಸಾಹಾರಿ ಫುಡ್ ಅನ್ನ ಯಾರು ಊಟ ಮಾಡಿರ್ತಾರೆ ಅವರಾಗಿರಬಹುದು. ಇದೆಲ್ಲವೂ ತಿಂದಾಗ ಆಲ್ರೆಡಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು, ಜೀರ್ಣಕ್ರಿಯೆ ಶುರುವಾಗಿರುತ್ತೆ. ಅದು ತುಂಬಾ ಹೆವಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಅದರ ಮೇಲೆ ನಾವು ಪಪಾಯ ಹಣ್ಣನ್ನು ತಿಂದಾಗ ಇದು ಜೀರ್ಣವಾಗೋಕ್ಕಿಂತ ಮುಂಚೆ ಏನ್ ಶುರು ಮಾಡುತ್ತೆ, ಹೊಟ್ಟೆ ಉಬ್ರ ಶುರು ಮಾಡುತ್ತೆ, ಹೊಟ್ಟೆ ನೋವು ಶುರು ಮಾಡುತ್ತೆ, ಇಮಿಡಿಯೇಟ್ಲಿ ಮೋಷನ್ಸ್ ಬಂದಂಗೆ ನಮ್ಗೆ ಫೀಲ್ ಆಗುತ್ತೆ. ಮತ್ತೆ ಯಾವಾಗ ತಿನ್ಬೇಕು ಅಂತ ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ಅಥವಾ 4 ಗಂಟೆ ಒಳಗಡೆ, 3ರಿಂದ 4 ಸ್ನಾಕ್ಸ್ ಟೈಮ್ ಅಂತ ಹೇಳ್ತೀವಿ, ಅದರ ಟೈಮಲ್ಲಿ ನೀವು ಸ್ವಲ್ಪ ಲಘು ಉಪಹಾರ ತರ ನೀವು ತಿನ್ನಬಹುದು. ಸೆಕೆಂಡ್ ಮಿಸ್ಟೇಕ್, ಅತಿಯಾಗಿ ಪಪಾಯ ಹಣ್ಣನ್ನ ತಿನ್ನೋದು. ಎಷ್ಟೋ ಜನ ಹಣ್ಣು ಒಳ್ಳೇದು ಅಂದಿದ ತಕ್ಷಣ ಅದನ್ನ ಅತಿಯಾಗಿ ತಿಂತಾರೆ. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ ಅಂದಿದ ತಕ್ಷಣ ಏನಾದ್ರು ಒಂದು ಮಾಡಿಕೊಂಡು ಟೋಟಲಿ ಪಪಾಯ ಹಣ್ಣಲ್ಲಿ ದಿನದಲ್ಲಿ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಆದ್ರೆ ನೀವು ಕೇಳಿರಬಹುದು, ಅತಿಯಾದ ಅಮೃತ ಕೂಡ ವಿಷವೇ. ಅದಕ್ಕೋಸ್ಕರ ಮಿತವಾಗಿ ನೀವು ಒಂದು ಒಳ್ಳೆ ಸಮಯದಲ್ಲಿ ಈ ಹಣ್ಣನ್ನ ತೆಗೆದುಕೊಳ್ಳಿ. ಸುಮಾರು ಅರ್ಧ ಕಪ್ಪಿಂದ 1 ಕಪ್ ವರೆಗೂ ನೀವು ಮತ್ತೆ ಹಿರಿಯರು ಇದನ್ನ ತಗೋಬಹುದು. ಆದ್ರೆ ಇದು ಜಾಸ್ತಿ ತಿಂದಾಗ ಏನಾಗುತ್ತೆ, ಇದರಲ್ಲಿರೋ ನಾರಿನಂಶ ಜಾಸ್ತಿಯಾಗಿ ಹೊಟ್ಟೆ ಒಳಗಡೆ ಹೋಗುತ್ತೆ. ಇದರಿಂದ ಫೈಬರ್ ಜಾಸ್ತಿ ಆದಾಗ ಅತಿಸಾರ ಅಂದ್ರೆ ಮೋಷನ್ಸ್ ಜಾಸ್ತಿ ಆಗೋ ಚಾನ್ಸಸ್ ಅಂತೂ ಇದೇ ಇರುತ್ತೆ. ಕೆಲವರಿಗೆ ಹೊಟ್ಟೆ ಉಬ್ರ ಆಗುತ್ತೆ, ಮೋಷನ್ ಬಂದಂಗಾಗುತ್ತೆ, ಗ್ಯಾಸ್ ಪಾಸ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ. ಮಿತವಾಗಿ ಅರ್ಧ ಕಪ್ಪಿಂದ 1 ಕಪ್ ವರೆಗೂ ಮಾತ್ರ ತಿನ್ನಿ. ಥರ್ಡ್ ಮಿಸ್ಟೇಕ್, ಹಸಿಯಾದ ಪಪಾಯ ಅಥವಾ ಚೆನ್ನಾಗಿ ಹಣ್ಣು ಆಗದೆ ಇರೋದು, ಅರ್ಧಂಬರ್ಧ ಹಣ್ಣಾಗಿರೋ ಪಪಾಯ, ಇದರಲ್ಲಿ ಲೆಟೆಕ್ಸ್ ಅನ್ನೋ ಒಂದು ಅಂಶ ಜಾಸ್ತಿ ಆಗಿರುತ್ತೆ. ಈ ಅಂಶ ಹಣ್ಣಾಗಿರುವ ಪಪಾಯಕ್ಕಿಂತ ಕಾಯಿಯಲ್ಲಿ ಅಥವಾ ಅರ್ಧಂಬರ್ಧ ಏನ್ ಹಣ್ಣಾಗಿರುತ್ತೆ ನೋಡಿ, ಅದರಲ್ಲಿ ಈ ಅಂಶ ಜಾಸ್ತಿ ಇರುತ್ತೆ. ವಯಸ್ಕರು ಅಂದ್ರೆ ಹಿರಿಯರು ಈ ನಡುವೆ ಆ ಪಪಾಯನ್ನ ಬೇಯಿಸಿ ತಗೋತಾ ಇದ್ದಾರೆ. ಆದರೆ ಗರ್ಭಿಣಿಯರು ವಿಶೇಷವಾಗಿ ಮೊದಲಿನ ತಿಂಗಳುಗಳಲ್ಲಿ ಮತ್ತೆ ಅರ್ಧಂಬರ್ಧ ಹಣ್ಣಾಗಿರೋ ಪಪಾಯನ್ನ ಅಥವಾ ಹಸಿ ಪಪಾಯನ್ನ ತಿನ್ಬೇಡಿ ಅಂತ ವೈದ್ಯರು ನಿಮ್ಗೆ ಹೇಳ್ತಾರೆ. ಯಾಕೆ ಅಂದ್ರೆ ಇದರಲ್ಲಿರೋ ಲೆಟೆಕ್ಸ್ ಅನ್ನೋ ಸಂಯುಕ್ತಗಳು ನಿಮ್ಮ ಯೂಟ್ರಸ್ ನಲ್ಲಿ ಕಾಂಟ್ರಾಕ್ಷನ್ಸ್ ಗಳನ್ನ ಜಾಸ್ತಿ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅವ್ರದ್ದು ಇವ್ರದ್ದು ಹೇಳೋದು ಕೇಳದೇನೆ ಗೈನೆಕಾಲಜಿಸ್ಟ್ ಅಲ್ಲಿ ಹೋಗಿ ಗರ್ಭಿಣಿಯರಿದ್ದಾಗ ಯಾವ ತರದ ಊಟನ ಮಾಡಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಆದ್ಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಆಹಾರದ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳಿ. ಫೋರ್ತ್ ಮಿಸ್ಟೇಕ್, ರಾತ್ರಿ ಮಲಗೋಕ್ಕಿಂತ ಮುಂಚೆ ಪಪಾಯನ ತಿನ್ನೋದು ಅಥವಾ ಡಿನ್ನರ್ ಬದಲು ಪಪಾಯನ ತಿನ್ನೋದು. ಇದು ಒಂದು ಸಾಮಾನ್ಯವಾದ ತಪ್ಪು, ಎಲ್ಲರೂ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ, ನೀವು ಊಟ ಮಾಡಿದಾಗ ನಿಮ್ಮ ಜೀರ್ಣಕ್ರಿಯೆ ಆಲ್ರೆಡಿ ಶುರುವಾಗಿರುತ್ತೆ. ನೀವು ಪಪಾಯ ತಿಂದಾಗ ಅಥವಾ ಊಟದ ಬದಲು ಪಪಾಯ ತಿಂದಾಗ ನಮ್ಮ ಜೀರ್ಣಕ್ರಿಯೆಯ ವೇಗ ಸ್ವಾಭಾವಿಕವಾಗಿ ರಾತ್ರಿ ಕಮ್ಮಿ ಆಗಿರುತ್ತೆ. ಆದ್ರೆ ಇದನ್ನ ನಾವು ತಿಂದಾಗ ಬ್ಲೋಟಿಂಗ್ ಅಥವಾ ಡಿಸ್ಟರ್ಬೆನ್ಸ್ ಆಗುತ್ತೆ, ಜೀರ್ಣಕ್ರಿಯೆ ಡಿಸ್ಟರ್ಬೆನ್ಸ್ ಆಗ್ಬಿಟ್ಟು ಆಲ್ರೆಡಿ ಯಾರಿಗೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಇದೆ, ಹೊಟ್ಟೆ ಉಬ್ರ ಅಂದ್ರೆ ಬ್ಲೋಟಿಂಗು, ಅಸಿಡಿಟಿ, ರಿಗರ್ಜಿಟೇಷನ್ನು, ಅಜೀರ್ಣ, ಈ ತರದ ಸಮಸ್ಯೆಗಳೇನಿವೆ ಇವು ಎಲ್ಲ ಕೂಡ ನಿಮ್ಗೆ ಜಾಸ್ತಿ ಆಗತ್ತೆ. ಮಲಗುವ ಮುನ್ನ ಒಂದು ದೊಡ್ಡ ಬೌಲ್ ಆಗಿರಬಹುದು, ಅರ್ಧ ಕಪ್ ಆಗಿರಬಹುದು, ಇದು ಕೂಡ ತಿನ್ನೋದು ಎಲ್ಲರಿಗೂ ಒಗ್ಗಲ್ಲ. ಅದಕ್ಕೋಸ್ಕರ ಪಪಾಯ ತಿನ್ಬೇಕು ಅಂತ ಅಂದ್ರೆ, ಯಾವುದೇ ಹಣ್ಣನ್ನ ತಿನ್ಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಬೆಳಗ್ಗೆ ತಿನ್ನಿ, ಅಥವಾ ಸಾಯಂಕಾಲ 3 ಗಂಟೆ ಆದ್ಮೇಲೆ 4-4:30 ಒಳಗಡೆ ಲಘು ಉಪಹಾರ ಅಂತ ಹೇಳ್ತೀವಿ ನೋಡಿ, ಆ ತರ ಸ್ನಾಕ್ಸ್ ಟೈಮಲ್ಲಿ ನೀವು ಇದನ್ನ ತಿನ್ನಬಹುದು. ಫಿಫ್ತ್ ಮಿಸ್ಟೇಕ್, ಪಪಾಯನ್ನ ಬೇರೆ ಬೇರೆ ಆಹಾರಗಳಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದು. ಪಪಾಯ ರೆಸಿಪೀಸ್ ನೋಡ್ತಾರೆ, ಅದರಲ್ಲಿ ಒಂದೊಂದು ಅಥವಾ ಇನ್ನೊಂದು ಕ್ರೀಮ್ ಮಿಕ್ಸ್ ಮಾಡೋದು, ಕರ್ಡ್ ಮಿಕ್ಸ್ ಮಾಡೋದು, ಮತ್ತೆ ಪಪಾಯ ಡೆಸರ್ಟ್ ಮಾಡಬೇಕು ಅಂತ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಪುಡಿಂಗ್ಸ್ ಮಾಡೋದು, ಕೆಲವೊಂದು ವಿರುದ್ಧ ಆಹಾರಗಳು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ತರ ಮಿಕ್ಸ್ ಮಾಡಿ ಯಾವುದೋ ಒಂಥರ ಡೆಸರ್ಟ್ ಮಾಡ್ಕೊಂಡು ತಿಂದಾಗ ನಮ್ಗೆ ತಿನ್ಬೇಕು ಅಂತ ಅಂದ್ರೆ ಅದು ಚೆನ್ನಾಗೇ ಅನ್ಸುತ್ತೆ, ಸ್ಫೂರ್ತಿ ಅನ್ಸುತ್ತೆ, ಆರೋಗ್ಯಕರನೂ ಅನ್ಸುತ್ತೆ. ಆದ್ರೆ ತಿಂದ ಆದ್ಮೇಲೆ ನಮ್ಮ ಹೊಟ್ಟೆಯಲ್ಲಿ ಏನ್ ಎಫೆಕ್ಟ್ ಕೊಡುತ್ತೆ, ಅದು ಎಲ್ಲವೂ ಜೀರ್ಣಕ್ರಿಯೆಯನ್ನ ಡಿಸ್ಟರ್ಬ್ ಮಾಡುತ್ತೆ. ನಮ್ಮ ಗುರಿ ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆಯನ್ನ ಉತ್ತಮ ಮಾಡೋದು, ಹೌದು ತಾನೆ? ಜೀರ್ಣಕ್ರಿಯೆಯನ್ನ ಕೆಡಿಸೋದಲ್ಲ. ಪಪಾಯನ್ನ ಈ ತರ ಬೇರೆ ಸಿಟ್ರಸ್ ಫ್ರೂಟ್ಸ್ ಗಳ ಜೊತೆಗೆ ತಿನ್ನೋದಾಗಿರಬಹುದು, ಅಥವಾ ಹೆವಿ ಲಂಚ್
ಅಂದ್ರೆ ಚಿಕನ್ ಫುಡ್ ಆದ್ಮೇಲೆ ಅಥವಾ ಪನೀರ್ ಹೆವಿ ಫುಡ್ ಆದ್ಮೇಲೆ ತಿನ್ನೋದಾಗಿರ್ಬೋದು, ಈ ತರ ತಿನ್ನೋದು ಮಾಡಬಾರ್ದು. ಅದ್ರ ಬದಲು ಇದನ್ನ ಪ್ರತ್ಯೇಕವಾಗಿ ಸೇವಿಸಿ, ಒಳ್ಳೆ ಸಮಯದಲ್ಲಿ ಸೇವಿಸಿ, ಇದರಿಂದ ಅದರಲ್ಲಿರೋ ಒಳ್ಳೆ ಅಂಶಗಳನ್ನ, ನ್ಯೂಟ್ರಿಷನ್ ಅನ್ನ ಸರಿಯಾಗಿ ನಮ್ಮ ದೇಹ ಉಪಯೋಗ ಮಾಡ್ಕೊಳ್ಳುತ್ತೆ. ಯಾವಾಗಲೂ ನಾನು ಹೇಳ್ತೀನಿ, ಹಣ್ಣುಗಳನ್ನು, ಪಪಾಯ ಹಣ್ಣಾಗ್ಲಿ ಬೇರೆ ಯಾವುದೇ ಹಣ್ಣುಗಳಾಗ್ಲಿ ತಿನ್ನಬೇಕಾದಾಗ ಸುಲಭವಾಗಿ ಸರಳ ರೀತಿಲಿ ಹಣ್ಣುಗಳನ್ನ ತಿನ್ನಿ. ಯಾರು ಪಪ್ಪಾಯ ಹಣ್ಣು ತಿನ್ಬೇಕಾದಾಗ ಎಚ್ಚರಿಕೆ ವಹಿಸಬೇಕು. ಜನರಲಿ ಪಪ್ಪಾಯ ಹಣ್ಣು ಹೆಚ್ಚು ಆರೋಗ್ಯವಂತರಿಗೆ ಒಳ್ಳೆಯದು, ಇದು ಸುರಕ್ಷಿತ ಆಹಾರ ಅಂತ ಹೇಳ್ತೀವಿ. ಆದರೆ ಗರ್ಭಿಣಿಯರು ಮೊದಲ ತಿಂಗಳುಗಳಲ್ಲಿ ಮತ್ತೆ ಯಾರಿಗೆ ಲೆಟೆಕ್ಸ್ ಅಲರ್ಜಿ ಇದೆ ಅವರು ಕೂಡ ಪಪ್ಪಾಯ ತಿಂದಾಗ ಅವರಿಗೆ ಬೇರೆ ಬೇರೆ ತರಹದ ಸಿಂಪ್ಟಮ್ಸ್ ಬರೋ ಸಾಧ್ಯತೆ ಇರುತ್ತೆ. ಯಾರು ಮಧುಮೇಹ ಔಷಧಿಗಳನ್ನ ತಗೋತಾ ಇದ್ದೀರಾ ಅವರು ಹಿತಮಿತವಾಗಿ ಪಪ್ಪಾಯ ಹಣ್ಣನ್ನ ತಿನ್ನಿ. IBS ಅಂದ್ರೆ ಇರಿಟೇಬಲ್ ಬಾವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಊಟ ಮಾಡಿದ ತಕ್ಷಣ ಮೋಷನ್ ಹೋಗ್ಲೇಬೇಕು, ಆ ಥರ ಇರೋರು, ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆ ಇರೋರು ಇದನ್ನ ಹಿತಮಿತವಾಗಿ ತಿನ್ನಿ. ಸ್ವಲ್ಪ ಪ್ರಮಾಣದಲ್ಲಿ ತಿಂದಾಗ ನಿಮ್ಮ ದೇಹ ಒಳ್ಳೆಯ ರೀತಿಯಲ್ಲಿ ಪಪಾಯದ ಅಂಶವನ್ನ ಉಪಯೋಗ ಮಾಡಿಕೊಳ್ಳುತ್ತೆ. ಹಾಗಾದ್ರೆ ಪಪ್ಪಾಯ ತಿನ್ಬೇಕಾಗಿರೋ ಅತ್ಯುತ್ತಮ ಸಮಯ ಯಾವುದು? ಬೆಳಿಗ್ಗೆ ಮತ್ತೆ ಲಘು ಉಪಹಾರ ಸಾಯಂಕಾಲ ಅಂತ ಹೇಳ್ತೀವಿ. ಒಂದು ಒಳ್ಳೆ ಸ್ನಾಕ್ಸ್ ಆಗಿ ಕೂಡ ನೀವು ಆ ಟೈಮಲ್ಲಿ ಅದನ್ನ ತಗೋಬಹುದು. ಹೆವಿ ಫುಡ್ ಅಥವಾ ಹೆವಿ ಲಂಚ್ ಆಗಿರಬಹುದು, ಹೆವಿ ಡಿನ್ನರ್ ಆಗಿರಬಹುದು, ಇದಾದ ಮೇಲೆ ಪಪ್ಪಾಯ ಹಣ್ಣನ್ನ ಸಾಧ್ಯವಾದಷ್ಟು ನೀವು ಅವಾಯ್ಡ್ ಮಾಡಿ. ಮತ್ತೆ ಹಳದಿಯಾಗಿ ಪೂರ್ತಿಯಾಗಿ ಹಣ್ಣಾಗಿರೋ ಪಪ್ಪಾಯನ್ನ ಆಯ್ಕೆ ಮಾಡಿ. ಇದು ರುಚಿಯಾಗಿರುತ್ತೆ ಮತ್ತೆ ಜೀರ್ಣಿಸಿಕೊಳ್ಳೋಕ್ಕೂ ಕೂಡ ಇದು ಸುಲಭ. ಪಪ್ಪಾಯದ ಬಗ್ಗೆ ಇರೋ ಮಿತ್, ಸುಳ್ಳುಗಳನ್ನ ನಾನಿವತ್ತು ಹೇಳ್ತೀನಿ. ಪಪ್ಪಾಯದಿಂದ ಕೊಬ್ಬು ಕಡಿಮೆ ಆಗುತ್ತೆ, ಇದು ಸುಳ್ಳು. ಪಪ್ಪಾಯ ಹಣ್ಣನ್ನ ನಾವು ಔಷಧಿಯಾಗಿ ಪರಿವರ್ತನೆ ಮಾಡಬಹುದು, ಅಲ್ಲ. ಹೆಚ್ಚು ಪಪ್ಪಾಯ ತಿಂದಾಗ ಬೇಗ ತೂಕ ಇಳಿಯುತ್ತೆ, ಅಲ್ಲ. ಪಪ್ಪಾಯ ಇದು ನಿಮ್ಮ ಉತ್ತಮ ಆಹಾರದ ಒಂದು ಭಾಗ ಆಗಬಹುದು. ಪಪ್ಪಾಯದಿಂದ ಜೀರ್ಣಕ್ರಿಯೆ ಉತ್ತಮವಾಗಬಹುದು. ತೂಕ ಇಳಿಸೋಕೆ ಅಂತ ನಾವೇನು ಡಯಟ್ ಮಾಡ್ತೀವಿ ಅದರಲ್ಲಿ ಒಂದು ಉತ್ತಮ ಒಳ್ಳೆಯ ಆಹಾರ ಆಗಿ ಕೆಲಸ ಮಾಡಬಹುದು. ಆದರೆ ಇದ್ಯಾವುದು ಮ್ಯಾಜಿಕ್ ಅಲ್ಲ. ಹಾಗಾದ್ರೆ ಪಪ್ಪಾಯ ಆರೋಗ್ಯಕರನ? ಖಂಡಿತವಾಗಿಯೂ ಆರೋಗ್ಯಕರ. ಆದ್ರೆ ಒಂದು ವಿಷಯನ ನಾವು ನೆನ್ಪಿಟ್ಕೋಬೇಕು, ಯಾವುದೇ ಆಹಾರ ಯಾವುದೇ ರೋಗಕ್ಕೂ ಮ್ಯಾಜಿಕ್ ಅಲ್ಲ. ಯಾವುದೇ ಆಹಾರ ಪರ್ಮನೆಂಟ್ ಆಗಿ ಎಲ್ಲರಿಗೂ ಅಪಾಯಕಾರಿ ಕೂಡ ಅಲ್ಲ. ನಿಜವಾದ ವ್ಯತ್ಯಾಸ ಯಾವಾಗ ಅಂತ ಅಂದ್ರೆ, ಯಾವ ರೀತಿ ತಿಂತೀರಾ, ಯಾವುದ್ರ ಜೊತೆಗೆ ತಿಂತೀರಾ, ಯಾವ ಸಮಯದಲ್ಲಿ ತಿಂತೀರಾ, ಎಷ್ಟು ತಿಂತೀರಾ, ಮತ್ತು ಅದು ನಮ್ಮ ದೇಹಕ್ಕೆ ಹೊಂದಿಕೆ ಆಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಆಹಾರಗಳು ನಮಗೆ ಆಗಲ್ಲ, ನಮಗೆ ಅಲರ್ಜಿ ಇದೆ ಅಂತ ನಾವು ಅನ್ಕೊಂಡಿರ್ತೀವಿ. ಆಕ್ಚುಲಿ ಆಹಾರದ ಪ್ರಾಬ್ಲಮ್ ಇರಲ್ಲ, ನಾವು ಅದರ ಜೊತೆಗೆ ಏನು ಅಭ್ಯಾಸ ರೂಢಿಸ್ಕೊಂಡಿರ್ತೀವಿ ಅದರಿಂದ ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ಇನ್ನು ಮುಂದೆ ಯಾವ ಆಹಾರನ ತಿನ್ಬೇಕು ಅನ್ನೋದ್ರ ಜೊತೆಗೆ ಯಾವ ರೀತಿಯಾಗಿ ಸೇವಿಸಬೇಕು ಅನ್ನೋದನ್ನ ಕೂಡ ನೀವು ತಿಳ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮ ಒಂದು ಪ್ರಶ್ನೆ ನಿಮ್ಮ ಇಡೀ ಆರೋಗ್ಯದಲ್ಲಿ, ನಿಮ್ಮ ಇಡೀ ಆಹಾರದಲ್ಲಿ ಬದಲಾವಣೆ ತರಬಹುದು. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಲಾಭ ಇದೆ, ಹೊಸದಾಗಿ ನಾನು ತಿಳ್ಕೊಂಡಿದ್ದೀನಿ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಯಾರಿಗೆ ಈ ಫುಡ್ ಅಲರ್ಜಿ ಇದೆ ಅಂತ ಏನು ಸ್ಪೆಸಿಫೈ ಮಾಡಿ ತಿನ್ನೋದನ್ನ ಬಿಟ್ಟಿರ್ತಾರೆ ಅವ್ರಿಗೆ ಖಂಡಿತವಾಗಿ ಇದನ್ನ ಶೇರ್ ಮಾಡಿ. ಒಂದು ಚಿಕ್ಕ ಆರೋಗ್ಯ ಮಾಹಿತಿ ವರ್ಷಗಟ್ಟಲೆ ಇರೋ ತಪ್ಪು ತಿಳುವಳಿಕೆಯನ್ನ ವರ್ಷಗಳ ಕಾಲ ಅನಗತ್ಯವಾಗಿ ಎದುರಿಸಬೇಕಾದ ಸಮಸ್ಯೆಗಳನ್ನ ತಪ್ಪಿಸಬಹುದು. ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನಾವು ಇಲ್ಲಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗಿರಬಹುದು, ಜಾಯಿಂಟ್ ಪೇನ್ ಆಗಿರಬಹುದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗಿರಬಹುದು, ಇನ್ಫರ್ಟಿಲಿಟಿ ಆಗಿರಬಹುದು, ಯಾವುದೇ ತರಹದ ಕೀಲು ಎಲುಬಿನ ಸಮಸ್ಯೆಗಳಾಗಿರಬಹುದು, ಪೇನ್ ಮ್ಯಾನೇಜ್ಮೆಂಟ್, ಕತ್ತು ನೋವಾಗಿರಬಹುದು, ಬೆನ್ನು ನೋವಾಗಿರಬಹುದು, ಕಾಲು ನೋವಾಗಿರಬಹುದು, ಈ ಥರದ ಬೇರೆ ಬೇರೆ ಸಮಸ್ಯೆಗಳಿಗೆ, ಈ ಥರದ ಎಲ್ಲ ಡಿಸೀಸಸ್ ಮತ್ತೆ ಡಿಸಾರ್ಡರ್ಗಳಿಗೆ ನಾವು ಪಂಚಕರ್ಮ ಚಿಕಿತ್ಸೆ ಮತ್ತು ಒಳ್ಳೆಯ ಆಹಾರ ಪದ್ಧತಿಯಿಂದ ಮ್ಯಾನೇಜ್ ಮಾಡ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಕೂಡ ಮಾಡಿದ್ದೇವೆ. ನಿಮ್ಮಲ್ಲಿ ಯಾರಿಗಾರು ವೈಯಕ್ತಿಕವಾಗಿ ಸಲಹೆ ಬೇಕು ಅಂತ ಅಂದ್ರೆ, ಒಳ್ಳೆಯ ಆರೋಗ್ಯ ಮಾಹಿತಿ ಬೇಕು ಅಂತ ಅಂದ್ರೆ, ಅಥವಾ ಯಾವುದೇ ಕ್ವೈರಿ ಇದ್ರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕನೆಕ್ಟ್ ಮಾಡಿ. ಧನ್ಯವಾದಗಳು.